ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ 3 in 1 ದೋಸೆ, ಇಡ್ಲಿ ಮತ್ತು ಪಡ್ಡು ಮಾಡುವಂತಹ ಒಂದು ಒಳ್ಳೆಯ ಬೆಸ್ಟ್ ಬ್ಯಾಟರ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಇಲ್ಲಿ ವೆರಿ ಫಸ್ಟ್ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಅಲ್ಲಿಂದ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಪಾಪಗೆ ಬಟ್ಟೆ ತೊಗೋಬೇಕು ಅಂತ ಹೋದ್ವಿ. ಮಳೆ ಬರ್ತಿರೋದ್ರಿಂದ ನಾನು ಮೊಬೈಲ್ನ ಗಾಡೀಲೇ ಬಿಟ್ಟಿದ್ದೆ. ಸೊ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಅವನಿಗೆ ಅಲ್ಲಿ ಬಟ್ಟೆ ತೊಗೊಂಡು ಅವನಿಗೊಂದು ಆಟ ಸಾಮಾನು ಇಷ್ಟ ಆಯಿತು. ಆ್ಯಕ್ಚುಲಿ ಅವನಿಗಿಂತ ಜಾಸ್ತಿ ನನಗಿಷ್ಟ ಆಯಿತು ಅಂದ್ಕೊಂಡೆ. ಆಮೇಲೆ ಅವನು ಆಟ ಆಡಿದ್ರೆ ಎಂಜಾಯ್ ಮಾಡ್ತಾನೆ, ಹೆಂಗೆ ಒಬ್ಬನೇ ಇದ್ದಾನಲ್ವ ಬೇಜಾರಾಗುತ್ತೆ ಅಂತ ಹೇಳಿ ಕೊಡಿಸಿದ್ವಿ. ಇನ್ನು ಇಲ್ಲಿ ಮೇನ್ ಮ್ಯಾಟರಿಗೆ ಬಂದರೆ ಇಲ್ಲಿ ಒಂದು ದೊಡ್ಡ ಲೋಟ ತೊಗೊಂಡಿದ್ದೀನಿ ನಾನು. ಇಲ್ಲಿ ಇಡ್ಲಿ, ದೋಸೆ, ಪಡ್ಡು 3 ಮಾಡೋದ್ರಿಂದ ನಾನಿದು ಅಕ್ಕಿ ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ನೀವು ಒಬ್ಬರೇ ಇದ್ದೀರಾ ಇಬ್ಬರೇ ಇದ್ದೀರಾ ಅಂತ ಅಂದರೆ 3 ಲೋಟದ ಜಾಗದಲ್ಲಿ 1 ಲೋಟ 1.5 ಲೋಟ ತೊಗೋಬೋದು. ಈಗ ನಾನು 3.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ನಾವು ದೋಸೆ ಇಡ್ಲಿ ಮಾಡ್ತೀವಲ್ವ, ಸೊಸೈಟಿ ಅಕ್ಕಿ ಆದರೂ ಓಕೆ. ದೊಡ್ಡ ಸ್ಪೂನಿನಲ್ಲಿ 2 ಸ್ಪೂನ್ ಅಳತೆಯಲ್ಲಿ ಬೇಳೆನ ಹಾಕ್ಕೋಬೇಕು. ಮತ್ತು ನಾವು ಇಲ್ಲಿ ಉದ್ದಿನ ಬೇಳೆನ ಹಾಕ್ಕೋಬೇಕು. ಉದ್ದಿನ ಬೇಳೆ ನಾವು ದೋಸೆ ಬ್ಯಾಟರ್ ಆದರೆ, ಬರೀ ಪಡ್ಡು ಬ್ಯಾಟರ್ ಆದರೆ ಸ್ವಲ್ಪ ನಾವು ಕಡಿಮೆ ಹಾಕ್ಕೋತೀವಿ. ಆದರೆ ಇಲ್ಲಿ ಇಡ್ಲಿ, ದೋಸೆ, ಪಡ್ಡು 3 ಮಾಡೋದ್ರಿಂದ ಸ್ವಲ್ಪ ಬ್ಯಾಟರ್ ಗಟ್ಟಿಯಾಗಿರಬೇಕು. ಹಾಗಾಗಿ ನಾನು ಆ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಇದೆ, 2 ಸ್ಪೂನಷ್ಟು ಬೇಳೆ ಇದೆ, ಹಾಗೆ ಮುಕ್ಕಾಲು ತುಂಬುವಷ್ಟು, ಇನ್ನೆಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಮುಕ್ಕಾಲು ತುಂಬುವಷ್ಟು, ಅಂದರೆ ಒಂದು 5 ಸ್ಪೂನಷ್ಟು ಉದ್ದಿನಬೇಳೆ ಅಂದ್ಕೊಳ್ಳಿ, ಅಷ್ಟನ್ನು ನಾವು ಉದ್ದಿನಬೇಳೆ ಹಾಕ್ಕೋಬೇಕು. ನಾನಿಲ್ಲಿ ಮೆಂತ್ಯ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ, ಹೆಲ್ತ್ಗೂ ಒಳ್ಳೆಯದು, ಹಾಗೆ ಬ್ಯಾಟರ್ ಕೂಡ ತುಂಬ ಸಾಫ್ಟಾಗಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಇಷ್ಟನ್ನು ಹಾಕಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 3 ಸಲ, ಅಂದರೆ ಸೊಸೈಟಿ ಅಕ್ಕಿ ಸ್ವಲ್ಪ ಡಸ್ಟ್ ಇರುತ್ತೆ, ಇಲ್ಲ ವೈಟ್ ಶೇಡ್ ಬರ್ತಾನೆ ಇರುತ್ತೆ, ಎಷ್ಟು ತೊಳಿತೀವೋ ಅಷ್ಟು, ಒಂದು 3 ಸಲ ತೊಳ್ಕೊಬೇಕು. ಹಾಗೆ 1 ಲೋಟದಲ್ಲಿ ಮುಕ್ಕಾಲು ಲೋಟ ಹಿಡಿಯೋಷ್ಟು ಅವಲಕ್ಕಿ ಹಾಕ್ಕೋಬೇಕು. ಇಲ್ಲಿ ಅವಲಕ್ಕಿನ ನಾವು ಯಾವತ್ತಿಗೂ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಸಮ್ಟೈಮ್ಸ್ ದೋಸೆನೂ ಕ್ಲೀನಾಗಿ ಬರೋದಿಲ್ಲ. ಆಮೇಲೆ ಇಡ್ಲಿಲೂ ಕೂಡ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಸಾಫ್ಟಾಗಿ ಬರೋದಿಲ್ಲ ಅಂತ ನನ್ನ ಅನುಭವ. ಹಾಗಾಗಿ ಇಲ್ಲಿ ಮುಕ್ಕಾಲು ಲೋಟ ಆಗುವಷ್ಟು ಅವಲಕ್ಕಿನ ಹಾಕ್ಕೊಂಡು ಎರಡೂ ನೀಟಾಗಿ 3 ಟೈಮ್ಸ್ ವಾಶ್ ಮಾಡಿಕೊಂಡು ನಾನಿಲ್ಲಿ ಮುಚ್ಚಿಡ್ತಾ ಇದ್ದೀನಿ. ನಾನೀಗ ಆಲ್ಮೋಸ್ಟು ಒಂದು 12 ಗಂಟೆ ಅಷ್ಟೊತ್ತಿಗೆ ನಾನು ಅಕ್ಕಿನ ನೆನೆಸಿಟ್ರೆ ಸಂಜೆ ಒಂದು 8:30 9 ಗಂಟೆ ಅಷ್ಟೊತ್ತಿಗೆ ನಾನು ರುಬ್ಕೊಳ್ತೀನಿ. ಸೊ ಇಲ್ಲಿ ಫಸ್ಟ್ ಬ್ಯಾಚಲ್ಲಿ ನಾನು ಹಿಟ್ಟನ್ನ ರುಬ್ಕೋತಾ ಇದ್ದೀನಿ. ನೋಡಿ ಹಿಟ್ಟು ಹೇಗೆ ಸಾಫ್ಟಾಗಿ, ಮೀನ್ಸ್ ಸ್ಲೋ ಆಗಿ ಬರಬೇಕು. ನಾವೆಷ್ಟೇ ಇದರಲ್ಲಿ ಸಾಫ್ಟಾಗಿ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿರಬೇಕು. ತುಂಬ ಸ್ಲೋ ಮೋಷನ್ ಅಂತಾರಲ್ಲ ಆ ರೀತಿಯಲ್ಲಿ ನಮ್ಮ ಮಿಕ್ಸರ್ ಜಾರಿಂದ ಹಿಟ್ಟು ಇಳಿಬೇಕು, ಆ ಟೆಕ್ಸ್ಚರಲ್ಲಿ ಇರಬೇಕು. ಯಾಕಂದರೆ ಇನ್ ಕೇಸ್ ನಾವು ದೋಸೆಗೆ, ಇಡ್ಲಿಗೆ ಏನಾದರೂ ಹಾಕ್ಕೊಂಡಾಗ ಬ್ಯಾಟರ್ ಗಟ್ಟಿ ಇದೆ ಅಂತ ಅಂದಾಗ ನಾವು ಅದಕ್ಕೆ ನೀರು ಹಾಕಿ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು. ಬಟ್ ಮುಂಚೆನೇ ನಾವು ತೆಳುವಾಗಿ ಮಾಡಿಕೊಂಡ್ರೆ ಈ ಬ್ಯಾಟರು ಸ್ವಲ್ಪ ದೋಸೆಗೆ ಮತ್ತು ಪಡ್ಡು ಈ 2 ಬ್ಯಾಟರ್ಗೆ ಕರೆಕ್ಟ್ ಆಗುತ್ತೆ ಕನ್ಸಿಸ್ಟೆನ್ಸಿ. ಇಡ್ಲಿಗೆ ಅಷ್ಟು ನೀಟಾಗಿ ಆಗೋದಿಲ್ಲ ಅನ್ಕೋತೀನಿ. ಹಾಗಾಗಿ ಈಗ 2ನೇ ಬ್ಯಾಚ್ನ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನನ್ನ ಕೈಯಿಂದ ಅದನ್ನು ತೆಗಿಬೇಕಾಗಿದೆ. ಅಷ್ಟು ಗಟ್ಟಿಯಾಗಿ, ಅಂದರೆ ತೀರಾ ಗಟ್ಟಿಯಲ್ಲ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಆಗಬೇಕು, ಮಿಕ್ಸರಲ್ಲಿ ತಿರುಗಬೇಕದು, ಆ ಥರ ನಾವು ಹಿಟ್ಟನ್ನು ರುಬ್ಕೋಬೇಕು. ಸೊ ಬ್ಯಾಚ್ ವೈಸ್ ನಾನು ಹಿಟ್ಟನ್ನು ರುಬ್ಕೊಂಡು, ನೆಕ್ಸ್ಟ್ ಇದರ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳಿದ್ರೆ, ಫಸ್ಟ್ ಬ್ಯಾಟರು ನೀಟಾಗಿ ಒಂದು ಹದದಲ್ಲಿ ರುಬ್ಕೋಬೇಕು. ನೆಕ್ಸ್ಟ್ ಎಲ್ಲ ರುಬ್ಕೊಂಡ್ಮೇಲೆ ನಾನಿಲ್ಲಿ 2 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಯಾಕೆ ಅಂತ ಹೇಳಿದರೆ, ನೈಸಾಗಿ ಅದು ನಮಗೆ ದೋಸೆ ಮಾಡಬೇಕಾದ್ರೆ, ಇಲ್ಲ ಇಡ್ಲಿನೋ ಪಡ್ಡು ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅಂದರೆ ಫ್ರೇಗ್ರೆನ್ಸ್ ಕೊಡುತ್ತೆ. ದೋಸೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಹೋಟೆಲಲ್ಲಿ ಮಾಡಬೇಕಾದ್ರೆ ಎಷ್ಟು ಘಮ ಹರಡುತ್ತಲ್ವ, ಹಾಗೆ ಮನೆಯಲ್ಲೆಲ್ಲ ಘಮ ಹರಡುತ್ತೆ. ಒಂಥರ ದೋಸೆ ಮಾಡ್ತಾ ಇದ್ದಾರೆ, ಎಷ್ಟು ಪರಿಮಳ ಮನೇಲಿ ಬರ್ತಾ ಇದೆ ಅಂತ ಹೇಳಿ ಅನಿಸುತ್ತೆ. ದೆನ್ 3rd ಟಿಪ್ಸ್ ಅಂತ ಹೇಳಿದರೆ, ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮೋಸ್ಟ್ ಆಫ್ ನಾನು ಇಡ್ಲಿ ದೋಸೆ ಬ್ಯಾಟರ್ನ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಹಾಕ್ತೀನಿ. ಯಾಕೆಂದರೆ ವೆದರ್ ಕಂಡೀಷನ್ ಬ್ಯಾಂಗ್ಳೂರಲ್ಲಿ ಯಾವಾಗ ಹೇಗಿರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿದರೆ ನೀಟಾಗಿ ಅದು ಹುಳಿ ಆಗುತ್ತೆ ಹಿಟ್ಟು, ಇನ್ ಕೇಸ್ ಬೇರೆ ಪಾತ್ರೆಯಲ್ಲಿ ಹಾಕಿದ್ರೆ. ಬಟ್ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿದಾಗ, ಈ ಥರ ಡಬ್ಬಗಳಲ್ಲಿ ಹಾಕಿದಾಗ
ಯಾವುದೇ ಥರ ವೆದರ್ ಇದ್ದರೂ ಕೂಡ, ಜೊತೆಗೆ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ತಿರೋದ್ರಿಂದ ಯಾವುದೇ ವೆದರ್ ಇದ್ದರೂ ಕೂಡ ಹಿಟ್ಟು ನೀಟಾಗಿ ಹುಳಿ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ಮಾರ್ನಿಂಗ್ ತೋರಿಸ್ತೀನಿ. ಇದರಲ್ಲಿ ಸಕ್ಕರೆ ಬಿಟ್ಟರೆ ನಾನು ಯಾವುದೂ ಕೂಡ ಯೂಸ್ ಮಾಡ್ತಾ ಇಲ್ಲ. ಯಾವುದೇ ಪದಾರ್ಥ ಅಂದರೆ ಸೋಡಾ ಆಗಲಿ ಉಪ್ಪಾಗಲಿ ನಾನು ನೈಟ್ ಹಾಕಿ ಬಿಡೋದಿಲ್ಲ. ಬಿಕಾಸ್ ಬ್ಯಾಟರ್ನ ನಾನು ಒಂದು 3-4 ಡೇಸ್ ಸ್ಟೋರ್ ಮಾಡ್ತೀನಿ. ಪಾಪು ಯಾವಾಗ ಬೇಕೋ ಆವಾಗ ಕೇಳಿದಾಗ ನನಗೆ ಮಾಡಿಕೊಡೋಕ್ಕೆ ಸ್ವಲ್ಪ ಬ್ಯಾಟರ್ ಬೇಕಾಗುತ್ತೆ. ಹಾಗಾಗಿ ಯಾವಾಗ ಬೇಕೋ ಆವಾಗ ನಾನು ತಕ್ಷಣ ತೆಗೆದು ಉಪ್ಪು ಹಾಕಿ ನಾನು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ ನಾನು ಯಾವ ಥರ ಅದನ್ನು ತಿರುಗಿಸಿ ಗೂರಾಡ್ತಾರೆ ಅಂತಾರಲ್ಲ, ಆ ರೀತಿ ನಾನು ಅದನ್ನು ತಿರುಗಿಸಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಬ್ಯಾಟರ್ನ ರೆಡಿ ಮಾಡಿ, ಸಕ್ಕರೆ ಕೂಡ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಬ್ಯಾಟರ್ ರೆಡಿಯಾಗಿದೆ. ಇಲ್ಲಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ. ಡಬ್ಬದಲ್ಲಿ ಹಾಫ್ ಡಬ್ಬ ತುಂಬುವಷ್ಟು ಬ್ಯಾಟರ್ ಇದೆ. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ನಾನು ನಿಮಗಿಲ್ಲಿ ಬ್ಯಾಟರ್ನ ತೋರಿಸ್ತಾ ಇದ್ದೀನಿ. ಸೊ ವೆದರ್ ಕೂಡ ನಾರ್ಮಲಿ ಮಳೆ ಬರೋ ಥರ ಇದೆ, ಕೂಲಾಗಿದೆ. ಆದರೂ ಕೂಡ ನಾನು ನಿನ್ನೆ ರಾತ್ರಿ ರುಬ್ಬಿ ಇಟ್ಟಂತಹ ದೋಸೆ ಇಡ್ಲಿ ಬ್ಯಾಟರು ಎಷ್ಟು ನೀಟಾಗಿ ಹುಳಿ ಬಂದಿದೆ ಅಂತ. ಸೊ ನಾನು ಒಂದು ಕೈಯಲ್ಲಿ ಫೋನ್ನ ಹ್ಯಾಂಡಲ್ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಆ ಬಾಕ್ಸ್ನ ಹಿಡ್ಕೊಂಡು ತಿರುಗಿಸ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಇದು ಫರ್ಮೆಂಟೇಷನ್ ಆಗಿದೆ ಅಂತ ಹೇಳಿ. ಸೊ ಇದಕ್ಕೆ ನಾನೀಗ ಸೋಡಾ ಅಂತೂ ಬಿಲ್ಕುಲ್ ಯೂಸ್ ಮಾಡೋದಿಲ್ಲ. ಯಾಕೆ ಅಂದರೆ ವಿತೌಟ್ ಸೋಡಾನೇ ನನಗೆ ಇಷ್ಟು ನೀಟಾಗಿ ಹುಳಿ ಬಂದಿರೋದ್ರಿಂದ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ ದೋಸೆನೂ ಮಾಡಿ ತೋರಿಸ್ತಾ ಇದ್ದೀನಿ, ನೆಕ್ಸ್ಟ್ ಇಡ್ಲಿನೂ ಮಾಡ್ತೀನಿ, ಇದರಲ್ಲಿ ಪಡ್ ಮಾಡ್ತೀನಿ. 3 in 1 ಅಂತ ಹೇಳಿ ನಾನು ಮುಂಚೆನೇ ಹೇಳಿದ್ದೀನಿ. ಹಾಗಾಗಿ ನೀವು ಕೂಡ ಮನೇಲಿ ಮಾಡಬೇಕಾದ್ರೆ ಇದೇ ಅಳತೆಯಲ್ಲಿ, ಅಂದರೆ 1.5 ಲೋಟ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಅರ್ಧ ತುಂಬುವಷ್ಟು ಬೇಳೆ ಆಮೇಲೆ ಮೆಂತ್ಯನ ಯೂಸ್ ಮಾಡಿ, ಅದ್ರ ಅರ್ಧ ಆಗುವಷ್ಟು ನೀವು ಅವಲಕ್ಕಿನ ಯೂಸ್ ಮಾಡಿದರೆ ಈಸಿಯಾಗಿ ನಾವು ಇಡ್ಲಿ ದೋಸೆ ಮತ್ತು ಪಡ್ಡು ಬ್ಯಾಟರ್ನ ಇಲ್ಲಿ ಪ್ರಿಪೇರ್ ಮಾಡಿ ಒಂದು 3 ಡೇಸ್ಗಾಗೋಷ್ಟು ಸ್ಟೋರ್ ಮಾಡ್ಕೋಬೋದು. ಸೊ ವರ್ಕಿಂಗ್ ವುಮನ್ಸ್ ಆಗಲಿ ಇಲ್ಲ ಬ್ಯಾಚುಲರ್ಸ್ ಆಗಲಿ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಪ್ರತಿದಿನ ರುಬ್ಬಬೇಕು, ಪ್ರತಿದಿನ ಇವತ್ತು ಇಡ್ಲಿ ಮಾಡಬೇಕು ದೋಸೆ ಮಾಡಬೇಕು ಅಂತ ಅದಕ್ಕೆ ಪ್ರತಿದಿನ ರುಬ್ಬೋದಾಗಲಿ ಅವರಿಗೆ ಟೈಮ್ಸ್ ಇರಲ್ಲ. ಹೀಗೆ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಟೈಮ್ ಸೇವ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ನಾನು ನಿಮಗೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆನ ಕ್ರಿಸ್ಪಿಯಾಗೂ ಮಾಡ್ಕೋಬೋದು, ಹಾಗೆ ಸ್ವಲ್ಪ ಸ್ಮೂತ್ ಬೇಕು ಇಲ್ಲ ಸಣ್ಣ ಮಕ್ಕಳಿದ್ದಾರೆ ಪುಟ್ಟ ಮಕ್ಕಳಿಗೆ ಮಾಡಿಕೊಡೋಕ್ಕೆ ಅಂತ ಸ್ಮೂತಾಗಿ ಕೂಡ ಈ ಬ್ಯಾಟರಲ್ಲಿ ನಿಮಗೆ ಈಸಿಯಾಗಿ ದೋಸೆನ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ದೋಸೆ ಆದರೂ ಕೂಡ, ಎಷ್ಟು ಸಣ್ಣ ದೋಸೆ ಆದರೂ ಕೂಡ ಎಷ್ಟು ನೀಟಾಗಿ ದೋಸೆ ಬರ್ತಾಯಿದೆ ಅಂತ. ಸೊ ವಿತೌಟ್ ಯೂಸಿಂಗ್ ಸೋಡಾ ನಾನಿಲ್ಲಿ ನಿಮಗೆ ಇಷ್ಟು ಈಸಿಯಾಗಿ ಬ್ಯಾಟರ್ನ ಪ್ರಿಪೇರ್ ಮಾಡಿ ಮನೆಯಲ್ಲಿ ದಿನ ಹೋಟೆಲ್ ಸ್ಟೈಲಲ್ಲಿ ಟೇಸ್ಟಿಯಾಗಿ ಇಡ್ಲಿ ದೋಸೆ ಪಡ್ಡನ್ನ ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಸ್ ಯೂಶ್ವಲ್ ದೋಸೆ ಬ್ಯಾಟರ್ ಆಯಿತು. ಸೊ ಈ ಥರ ಪ್ರತಿದಿನ ನೀವು ಟಿಫನ್ನ ಟೇಸ್ಟಿಯಾಗಿ ಮಾಡಿಕೊಂಡು ಮನೆಯಲ್ಲೇ ಟೇಸ್ಟಿ ಫುಡ್ನ ಹೆಲ್ದಿಯಾಗಿ ತಿನ್ಬೋದು. ಇನ್ನು ಇಲ್ಲಿ ಇಡ್ಲಿನ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ. ಈವನ್ ನಾನು ಇದರಲ್ಲಿ ಏನೂ ಕೂಡ ಮಿಕ್ಸ್ ಮಾಡಿಲ್ಲ. ಎಸ್ಟರ್ಡೇ ಏನು ನಾನು ನಿಮಗೆ ಬ್ಯಾಟರ್ನ ಪ್ರಿಪೇರ್ ಮಾಡೋದು ತೋರಿಸಿದ್ನೋ ಅದೇ ಹಿಟ್ಟಲ್ಲಿ ನಾನು ಈಗ ಇಡ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನೂ ನಮಗೆ ರವೆ ಇಡ್ಲಿ ಟೆಕ್ಸ್ಚರ್ ಬೇಕು ಅಂತ ಹೇಳಿದ್ರೆ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಒಂದು 1/2 ಕಪ್ ಆಗೋಷ್ಟು ರವೆನ ಮಿಕ್ಸ್ ಮಾಡಿಕೊಂಡು ಅದನ್ನು ನೆನೆಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬೇಕಿದ್ರೆ ಯೂಸ್ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೇ ಬ್ಯಾಟರಲ್ಲಿ ನಾನಿಲ್ಲಿ ಪಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಕೂಡ ಇದರಲ್ಲಿ ಈಗ ಹೇಳಿದ ಹಾಗೆ ಯಾವುದೂ ಥರ ಸೋಡಾನ ನಾನು ಯೂಸ್ ಮಾಡಿಲ್ಲ. ಸೊ ಸೇಮ್ ಬ್ಯಾಟರಲ್ಲಿ ನಾನು ಪಡ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ 3 in 1 ಪ್ರಾಕ್ಟಿಕಲಾಗಿ ನಾನು ನಿಮಗೆ ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ. ಹೌಸ್ ವೈಫ್ಸ್ಗೂ ಹೆಲ್ಪ್ ಆಗುತ್ತೆ, ಬ್ಯಾಚುಲರ್ಸ್ಗೂ ಹೆಲ್ಪ್ ಆಗುತ್ತೆ, ದೆನ್ ವರ್ಕಿಂಗ್ ವುಮನ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ 1 ಟೈಮ್ ಬ್ಯಾಟರ್ ಮಾಡಿಕೊಟ್ರೆ 1 ವೀಕಲ್ಲಿ ಯಾವುದೇ ಟೈಮಲ್ಲಾದರೂ ಈ ಥರ 3 ಥರ ತಿಂಡಿನ ಮಾಡಿಕೊಂಡು ಟೈಮ್ ಸೇವ್ ಮಾಡಿಕೊಂಡು ಪ್ರಿಪೇರ್ ಮಾಡಿ ತಿನ್ಬೋದು. ಅಂದಹಾಗೆ ಇದಾಗಿದ್ದು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ.